ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಡೈಲಿ ವ್ಲಾಗ್ಸ್ ಆಯಿತು, ಮತ್ತು ರೆಸಿಪಿ ಆಯಿತು, ಅನ್ಬಾಕ್ಸಿಂಗ್ ಆಯಿತು, ಮತ್ತು ಸೆಲೆಬ್ರೇಷನ್ ಆಯಿತು, ಮತ್ತು ಟ್ರಾವೆಲಿಂಗ್ ವ್ಲಾಗ್ ಆಯಿತು. ಏನಾದರೂ ಒಂದು ವಿಡಿಯೋದಾಗ ವಿಶೇಷ ಇದ್ದೇ ಇರ್ತದೆ ನೋಡಿರಿ. ಸೊ ಹಂಗಂದ್ರೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಕ್ಲಿಕ್ ಮಾಡಿ ಮರಿಬೇಡ್ರಿ. ಅಂದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂತ ಏನು ವಿಶೇಷ ಐತಿ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಮತ್ತು ಸಿದ್ದು ನೋಡ್ರಿ ಬೆಳಗ್ಗೆ 9 ಗಂಟೆಗೆ ರೆಡಿಯಾಗಿ ಇವತ್ತು ಅವ್ರ ಸ್ಕೂಲ್ನಾಗ ಆ್ಯನ್ಯುವಲ್ ಡೇ ಇತ್ತು ಸಿದ್ದಿಂದು. ಸೊ ನಾನು ನಿನ್ನೆ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದ ಸಿದ್ದು ಅಂತಂದೇಳಿ. ಸೊ ಇವತ್ತು ನಾವು 9 ಗಂಟೆಗೆ ಇತ್ತು. ಹೀಗಾಗಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಸಿದ್ದು ಮತ್ತು ನಾನು ನಮ್ಮ ಧೀರಜ 3 ಜನ ಬಂದಿದ್ದೀವಿ ರೀ. ಸೊ ನಮ್ಮ ಮನೆಯಿಂದ ಭಾಳ ದೂರ ಆಕತಿ ಅಂತ ನಿನ್ನೆ ಹೇಳಿದ್ನಲ್ರಿ, ಒಂದು 10-11 ಕಿಲೋಮೀಟರ್ ಏನೋ ಆಗ್ತೈತಿ. ಸೊ 9 ಗಂಟೆಗೆ ಹುಡುಗರಿಗೆಲ್ಲ ಬಿಡಬೇಕಿತ್ತು. ಸೊ ಆಮೇಲೆ ಮತ್ತು ಪೇರೆಂಟ್ಸ್ಗೆ 10-15 ಟೈಮ್ ಕೊಟ್ಟಿದ್ರು. ಮತ್ತು ನಮಗೆ ದೂರ ಆಗೋದ್ರಿಂದ ನಾವೇನು ಮಾಡಿದ್ವಿ, ವಾಪಸ್ ಬರೋಕ್ಕೇನು ಹೋಗಲಿಲ್ಲ ರೀ. ಸೊ ಹೀಗಾಗಿ ಒಂದು ತಾಸು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರತ್ತು ಅಂತಂದು ಹೇಳಿ 9 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆದ್ವಿ. ಮತ್ತು ಮನೆ ಮುಟ್ಟಿ ಹೊಳ್ಳಿ ಬರೋಷ್ಟೊತ್ತಿಗೆ ಏನೋ ಟೈಮ್ ಆಗಿಬಿಟ್ಟಿತ್ತಲ್ರಿ. ಹೀಗಾಗಿ ಬೇಡ ಅಂತಂದು ಹೇಳಿ ಅಲ್ಲೇ ಒಂದು ಸ್ವಲ್ಪ ಇದ್ದೀವಿ ನೋಡಿರಿ. ಸೊ ಬಂದ ತಕ್ಷಣ ಎಲ್ಲ ಹುಡುಗರೆಲ್ಲ ಬರಾಕತ್ತಿದ್ವಲ್ರಿ, ಜಸ್ಟ್ ನಾವು ಮೇಲೆ ಹೊಂಟಿದ್ವಿ. ಸೊ ಇನ್ನು ಸಣ್ಣ ಮಕ್ಕಳ ಕಾರ್ಯಕ್ರಮ ಅಲ್ರಿ. ಆ್ಯಕ್ಚುಲಿ ಪೇರೆಂಟ್ಸ್ಗೆ 10-15 ಟೈಮ್ ಕೊಟ್ಟಿದ್ರು. ಅದರ ಪ್ರೋಗ್ರಾಮ್ ಶುರು ಮಾಡೋಷ್ಟೊತ್ತಿಗೆ ಅಂದ್ರೆ 10:45 ಆಯ್ತು ನೋಡಿರಿ. ಸಣ್ಣ ಮಕ್ಕಳ ಪ್ರೋಗ್ರಾಮ್ ಅಂದರೆ ಹೆಚ್ಚು ಕಡಿಮೆ ಆಗೇ ಬಿಡ್ತದಲ್ರಿ, ಎಲ್ಲ ಬರಬೇಕು. ಮತ್ತು ಪೇರೆಂಟ್ಸು ಎಲ್ಲ ದೂರದಿಂದ ಬರೋರು ಇರ್ತಾರಲ್ಲ, ಹೀಗಾಗಿ ಒಂದು ಸರಸ್ವತಿ ಹಾಡು ಮುಖಾಂತರ ಪ್ರೋಗ್ರಾಮ್ ಎಲ್ಲ ಶುರು ಮಾಡಿದರು. ಅದಾದಮೇಲೆ ಒಂದು ಮಸ್ತಾಗಿ ವೆಲ್ಕಮ್ ಸಾಂಗ್ ಇತ್ತು. ಎಲ್ಲ ಮ್ಯೂಸಿಷಿಯನ್ಸ್ ಹುಡುಗ ಮಕ್ಳು ಏನಿದಾವಲ್ರಿ ಸ್ಕೂಲಿಂದನೇ ಎಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಿಪ್ರೇಷನ್ ಮಾಡಿಸಿ ಒಂದು ಟೀಮನ್ನು ರೆಡಿ ಮಾಡಿದರು. ಖರೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ಬಟ್ ಇಲ್ಲೇ ಕಾಪಿರೈಟ್ ಬರ್ತೈತಿ ಅಂಥೇಳಿ ನಾನು ವಾಯ್ಸ್ ಕೊಡಕತ್ತೀನಿ ನೋಡಿರಿ. ಇದಾದಮೇಲೆ ಅವರ ಹೆಡ್ ಮಿಸ್ ಅಲ್ಲ, ಡೈರೆಕ್ಟ್ರ್ ಏನಿರ್ತಾರಲ್ಲ ಸ್ಕೂಲ್, ಅವ್ರದ್ದು ಒಂದು ಸ್ಪೀಚ್ ಐತಿ. ಮತ್ತು ಅವ್ರದ್ದು ಪೂರ್ತಿ ಒಂದು ವರ್ಷದಾಗ ಏನೇನು ಅಚೀವ್ಮೆಂಟ್ ಮಾಡ್ಯಾರ ಅನ್ನೋದು ಒಂದು ಸಣ್ಣ ಸ್ಪೀಚ್ ಇತ್ತು. ಇದಾದಮೇಲೆ ಅದನ್ನು ನಾನು ಡೈರೆಕ್ಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. Ramsar Award for Outstanding Achievements and Innovative Practices in Education. Additionally, appreciation awards were received from the Institute of Hotel Management IIHM on Teachers' Day, acknowledging the commitment, enthusiasm and highly professional standards maintained by the school faculty. The school takes pride in the achievement of Mr. Sandeep Anand Bhusare, our Sanskrit teacher, who became a member of the Sanskrit. Arey, my eyes, it's so bright. Is that the sun or your umbrella? Wow, Vinya, kitna sundar hai tumhara chhata ka rang. Your umbrella is more beautiful than the sky. Where did you get it? Did the clouds gifted to you? अरे ये सुंदर छाता तो मुझे एक टूरिस्ट ने दिया. When I gave them my leopard claw pendant. Leopard claw? You mean that billy ke bade? You always wore around your neck. You gave it for this umbrella. अरे विन्या, वो पंजा तो शगुन का था ना. They say it brings good luck. तुम तो किस्मत को छाते के लिए छोड़ दिया. Luck or not, look, she's glowing like a princess. Sachi, I have never seen anything so beautiful on ears. Even the monsoon clouds look dull beside it. हाँ हाँ, thank you. It's my lucky charm now. चलो मेरे साथ. La 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 la. Oof! No one comes to my shop anymore. Everyone only talks about Binya's umbrella. Binya's umbrella. Binya का छाता ऐसा, Binya का छाता वैसा. मैं तो अब तंग आ चुका हूँ. ये कोई बात हुई भला? Everyone only talks about this umbrella. Huh? La 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 la. La la la. अरे बिनिया बेटा, अपना छाता दिखाना जरा. सुंदर है ये नीला रंग का छाता. शुक्रिया दादाजी, क्या आपको सच्ची में पसंद आया? है ना सुंदर मेरा नीला नीला छाता? ओके दादाजी, now I have to go home. La 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 la. What if I had that umbrella? Just imagine me walking down the village path with that umbrella above my head. Everyone looking, everyone admiring and saying, "Oh Dadaji, what a stylish umbrella! Finally, someone will notice me." But ये सब कैसे करे? Plan A.
Ask Binya nicely. No, ये वर्क नहीं करेगा. Fail. Plan B. Offer her free जलेबीज. अगर उसने सारी जलेबियां खा ली और छाता नहीं दिया तो? नो 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 नो. ये प्लान भी फेल. प्लान सी. उससे अच्छा है कि आई विल स्टील एन अम्ब्रेला. ब्रिलियंट. राम भरोसे दिमाग हो तो ऐसा. चलो कुछ ऐसा ही करता हूँ. पिनिया का छाता. वहीं कहीं होगा बिनिया, देर से देखो. पता नहीं कहाँ गया, किसने ले लिया. अरे पिनिया बेटा, what happened? Why are you crying? I'm not getting my umbrella. पता नहीं कहाँ गया, किसने ले लिया. Who would steal from a child? Shameful. Only someone with a very black heart. Look, the umbrella is there in Ram Bharos's hands. How could you, Dadaji? No, no, no. I only kept it safe. I didn't mean it. Safe and stolen, even children know better, Bharose ji. Dadaji, have you stolen my umbrella? Forgive me, Binia. Jealousy made me weak. I thought if I had it, people would admire me. But now I feel small. Umbrella can fade, Dadaji, but kindness never fades. You are just a child and yet wiser than me. I was proud when people trusted me, but today I stole from someone who trusted me the most. You didn't just steal an umbrella, Dadaji. You tried to steal a smile. But smiles can't be taken. They must be shared, Dadaji. Will you ever be able to trust me again, Binia? Only if you promise to walk with me next time it rains. That's a promise, Binia. Yellow. Then let's share this umbrella. Half for you, half for me, and a little bit for the sky. मैं आया बस कब लाया And a box of burfis just for me. Let's go there. Everyone is buying toys and sweets, but Amma, she never buys anything for herself. Her hands burn her hot tawa when she cook rotis. Maybe I should buy something for her instead. आया बायोस्कोप लाया बेटा यू वांट टू सी बायोस्कोप नहीं चाचा, शुक्रिया. जलेबी, so sweet. No, Hamid. Amma first. Hey, come here, little hero. Look here. Talking parrot, dancing robot, remote control car. I have everything. Dancing robot, talking parrot, so cute. No, Amma first. Amma first. अरे छोटू what do you want come to buy a saucepan for a lunch box That कितने का है? this 3 coins beta you sure you want this no toys no sweets Yes, that's not for me. It's for Amma. Bus, I will take this only. okay you're a good boy may God bless you ಇನ್ನು ಇವತ್ತಿನ ಆ್ಯನ್ಯುವಲ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಖರೆ ಹೇಳ್ಬೇಕಂದ್ರೆ 3-3.5 ತಾಸು ಹೆಂಗೆ ಗೊತ್ತಾಗಲಿಲ್ಲ ನೋಡ್ರಿ.
ಆ್ಯಕ್ಚುಲಿ ಇಲ್ಲಿ ಬಂದು 3rd 4th ಮತ್ತು 5th 3 ಸ್ಟ್ಯಾಂಡರ್ಡ್ದು ಮಿಕ್ಸ್ ಮಾಡಿ ಇಟ್ಟಿದ್ರು. ಸೊ ನಿನ್ನೆನೂ ಒಂದು ಆ್ಯನ್ಯುವಲ್ ಡೇನ ಸೆಲೆಬ್ರೇಷನ್ ಮಾಡಿದರು ಮತ್ತು ಇವತ್ತಿನೂ ಇತ್ತು. ಸೊ ಡಿವಿಷನ್ 2-3 ಕ್ಲಾಸಿನೂ ಸೇರಿ ಒಂದೊಂದು ದಿನ ಇಟ್ಟಿದ್ರು. ಸೊ ಇವತ್ತಿನ ಪ್ರೋಗ್ರಾಮ್ ಬಂದು 3rd to 5th ಇತ್ತು. ಸೊ ಎಲ್ಲ ಮಕ್ಕಳಿಗೂ ಚಾನ್ಸ್ ಕೊಟ್ಟಿದ್ರು ನೋಡಿರಿ. ಒಂದು ಹುಡುಗರು ಬಿಟ್ಟಿಲ್ಲ ಅನ್ನಂಗಿಲ್ಲ, ಆ ರೀತಿ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ರು. ಕೆಲವೊಂದು ಹುಡುಗರು ಆ್ಯಕ್ಟ್ನೊಳಗೆ, ಕೆಲವೊಂದು ಹುಡುಗರು ಡ್ಯಾನ್ಸ್ನಾಗೆ, ಬಟ್ ಅಂದ್ರೆ ಸೆಲೆಕ್ಷನ್ ಸ್ಕೂಲಿಂದನೇ ಮಾಡಿದ್ರು. ಸೊ ಎಲ್ಲ ಹುಡುಗರಿಗೆ ಒಂದೊಂದು ಚಾನ್ಸ್ ಕೊಡಲೇಬೇಕಂತಂತ ಹೇಳಿ ಡಿಸೈಡ್ ಮಾಡಿ, ಕರೆ ಹೇಳ್ಬೇಕಂದ್ರೆ ಮಸ್ತ್ ಪ್ರಿಪ್ರೇಷನ್ ಮಾಡಿಸಿದ್ರು ಮಕ್ಕಳ ಕಡೆಗೆ. ಮತ್ತು ಪ್ರಾಕ್ಟೀಸ್ ಆಯ್ತು, ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೋಡಿರಿ. ಲಾಸ್ಟಿಗೆ ಇದು ನಾನು ಗ್ರ್ಯಾಂಡ್ ಫಿನಾಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಅದಾದಮೇಲೆ ಟೀಚರ್ಸು ಮತ್ತು ಎಲ್ಲ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರೂ ಸ್ಟೇಜ್ ಮೇಲೆ ಹೋದ್ಮೇಲೆ ಮಕ್ಕಳು ಏನು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಅವರನ್ನು ಈ ಪೇರೆಂಟ್ಸ್ ಮಧ್ಯೆ ಕರ್ಕೊಂಡು ಬಂದು ಮತ್ತು ಸ್ಟೇಜ್ ಎಂಟ್ರಿ ಕೊಡಿಸಿ ಅವ್ರಿಗೆ ಸೂಪರಾಗಿ ಒಂದಿಷ್ಟು ಹಿಂದಿ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿಸಿದ್ರು. ಕರೆ ಹೇಳ್ಬೇಕಂದ್ರೆ ಒಂದು ಪೇರೆಂಟ್ಸು ಇಷ್ಟು ಹುಚ್ಚದು ಕುಣಿಯಾಕತ್ತಿದ್ರು ಅಂದ್ರೆ ಅಷ್ಟು ಸಣ್ಣ ಮಕ್ಕಳದಲ್ರಿ ಪ್ರೋಗ್ರಾಮು. ಏನೋ ಮಾಡಿದ್ರು, ಒಂದು ತಪ್ಪು ಮಾಡಿದ್ರು ಚೆಂದ ಅನಿಸ್ತತಿ, ಒಂದು ಇದು ಮಾಡಿದ್ರು ಚೆಂದ ಅನಿಸ್ತತಿ. ಸೊ ಹೀಗಾಗಿ ಪೇರೆಂಟ್ಸು ಫುಲ್ ಎಂಜಾಯ್ ಮಾಡಾಕತ್ತಿದ್ರು. ಇನ್ನೇನು ಕೆಲವೊಂದಿಷ್ಟು ಪೇರೆಂಟ್ಸು ಸ್ಟೇಜ್ ಮೇಲೆ ಹೋಗ್ತಾರೆ ನರ್ಗತಿ ಮಾಡಾಕತ್ತಿದ್ರು ನೋಡಿರಿ. ಆ ರೀತಿ ಎಂಜಾಯ್ ಮಾಡಾಕತ್ತಿದ್ರು. ಪ್ರತಿ ವರ್ಷದಕ್ಕಿಂತ ಈ ವರ್ಷ ಕರೆ ಹೇಳ್ಬೇಕಂದ್ರೆ ಸಿದ್ದನ ಸ್ಕೂಲ್ನಾಗ ಆ್ಯನ್ಯುವಲ್ ಡೇ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಯ್ತು. ನಾವು 3 ತಾಸು ಹೆಂಗೆ ಕಳೆದ್ವೇನೋ ಗೊತ್ತಾಗಲಿಲ್ಲ ನೋಡಿರಿ. ಸೊ ಅದಾದಮೇಲೆ ಪ್ರಿನ್ಸಿಪಲ್ ಮ್ಯಾಮು ಮತ್ತು HR ಮ್ಯಾಮು, ಡೈರೆಕ್ಟ್ರ್ ಮ್ಯಾಮ್ ಎಲ್ಲರೂ ಫುಲ್ ಎಂಜಾಯ್ ಮಾಡಿ ಪೇರೆಂಟ್ಸಿಗೆ ಇಷ್ಟು ಒಂದು ಮೋಟಿವೇಟ್ ಮಾಡಿದರು ಅಂದ್ರೆ ಕರೆ ಹೇಳ್ಬೇಕಂತಂದ್ರೆ ಸೂಪರ್ ಅಂದ್ರೆ ಸೂಪರಾಗಿ ಎಂಜಾಯ್ ಮಾಡಿದ್ರು. ಒಂದು ಅದೇನು ಸಿಸ್ಟಮ್ ಐತಲ್ರಿ ಆ ಸ್ಕೂಲಿಂದು ಕರೆ ಹೇಳ್ಬೇಕಂದ್ರೆ ಭಾಳ ಮಸ್ತ್ ಐತಿ. ಮತ್ತು ಸಿದ್ದು ಹೆಚ್ಚು ಕಮ್ಮಿ ನರ್ಸರಿಯಿಂದ ಪ್ಲೇ ಗ್ರೂಪ್ನಿಂದನೇ ಅಲ್ಲೇ ಅದಾನ. ಸೊ ಹೀಗಾಗಿ ಅವ್ನಿಗೆ ಆ ಸ್ಕೂಲ್ ಫುಲ್ ಇದು ಆಗ್ಬಿಟ್ಟೈತಿ. ಟೀಚರ್ ಆಯ್ತು ಮತ್ತು ಪ್ರಿನ್ಸಿಪಲ್ ಮ್ಯಾಮ್ ಆಯ್ತು ಮತ್ತೆಲ್ಲ ಫುಲ್ ಒಂದು ಇದು ಆದಂಗೆ ಆಗ್ಬಿಟ್ಟೈತೆ ಅವನಿಗೆ, ಅಟ್ಯಾಚ್ಮೆಂಟ್ ಇರ್ತೈತಲ್ರಿ ಆ ರೀತಿ ಆಗ್ಬಿಟ್ಟೈತಿ. ಸೊ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದರು. ಅದಾದಮೇಲೆ ಮತ್ತು ಪೇರೆಂಟ್ಸಿಗೆಲ್ಲ ಮಕ್ಕಳಿಗೆಲ್ಲ ಒಪ್ಪಿಸ್ಬೇಕಲ್ರಿ. ಸೊ ಹೀಗಾಗಿ ನಾವೇ ಕರ್ಕೊಂಡು ಬರಬೇಕಿತ್ತು. ಸೊ ಅದಾದಮೇಲೆ ಮಕ್ಕಳೆಲ್ಲ ಮತ್ತು ಸ್ಟೇಜ್ ಮೇಲೆ ಹೋಗಿ ಅವ್ರವ್ರ ಪೇರೆಂಟ್ಸಿಗೆ ಒಬ್ಬೊಬ್ಬರಿಗೆ ಮಕ್ಕಳಿಗೆಲ್ಲ ಒಂದೊಂದು ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಬಿಟ್ಟು ಕಳಿಸೋದು ಒಂದು ಸಿಸ್ಟಮೆಟಿಕ್ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿದರು. ಅದಾದಮೇಲೆ ನಮ್ಮ ರಾಷ್ಟ್ರಗೀತೆ ಎಲ್ಲ ಟೀಚರ್ಸ್ ಎಲ್ಲ ಹೇಳಿದರು. ಸೊ ಮ್ಯೂಸಿಕ್ ಬರ್ತೈತಿ ಅಂತಂದು ಹೇಳಿ ನಾನು ಇಲ್ಲಿ ವಾಯ್ಸ್ ಕೊಡಕತ್ತೀನಿ ನೋಡಿರಿ. ಕರೆ ಹೇಳ್ಬೇಕಂದ್ರೆ ಇವತ್ತಿನ ಪ್ರೋಗ್ರಾಮು ಸೂಪರ್ ಆಯ್ತು. ಮತ್ತು ನೆಕ್ಸ್ಟ್ ಇಯರು ಮತ್ತು ಏನಾದರೂ ಮಾಡಿದರು ಅಂದರೆ ಆ್ಯನ್ಯುವಲ್ ಡೇ ಮಾಡ್ತಾರೆ ಮತ್ತು ಸ್ಪೋರ್ಟ್ಸ್ ಡೇ ಮಾಡ್ತಾರೆ ಗೊತ್ತಿಲ್ಲ ರೀ. ಮಾಡಿರೋಂಥ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇದು ಮುಗಿಸೋಷ್ಟೊತ್ತಿಗೆ ಅಂದ್ರೆ 3 ಗಂಟೆ ಆಗಕ್ಕೆ ಬಂತು ಸಿದ್ದನ ಹೊರಗೆ ಕರ್ಕೊಂಬರ್ಬೇಕಾದ್ರೆ. ಸೊ ಮನೆಗೆ ಹೋಗ್ಬೇಕಲ್ರಿ, ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗ್ತೈತಿ ಅಂತ ಹೇಳಿ ನಾವು ಅವಸರ ಮಾಡಾಕತ್ತಿದ್ವಿ. ಹೊಟ್ಟೆ ಬೇರೆ ಹಸಿವಾಗ್ಬಿಟ್ಟಿತ್ತು ಕರೆ ಹೇಳ್ಬೇಕಂದ್ರೆ ಬೆಳಿಗ್ಗೆ. ಸೊ ನಾವು ಟಾಟಾ ಬಾಯ್ ಹೇಳ್ಕೊತಾ ನಾನು ಮತ್ತು ನಮ್ಮ ಸಿದ್ದು ಹೊರಗೆ ಬಂದೀವಿ ನೋಡಿರಿ. ಹೋಪ್ ಸೊ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.